ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ದಾಂಡೇಲಿ ತಾಲೂಕು ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವ ಮಾನವ ದಿನಾಚರಣೆ ಹಾಗೂ ಮನೆ ಅಂಗಳದಲ್ಲಿ ಕವಿಗೋಷ್ಠಿ ಎಂಬ ಕಾರ್ಯಕ್ರಮ ಬುಧವಾರ ಅರ್ಥಪೂರ್ಣವಾಗಿ ನಡೆಯಿತು. ಕೆಪಿಸಿ ನಿವೃತ್ತ ನೌಕರರಾದ ಚಂದಾ ಎಂ ನಾಯ್ಕ್ರವರು ಕಾರ್ಯಕ್ರಮ ಉದ್ಘಾಟಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಉದಯೋನ್ಮುಖ ಸಾಹಿತಿಗಳ ಆಗಮನಕ್ಕೆ ಕಾರಣವಾದ ವೇದಿಕೆ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿ ಇನ್ನೂ ಹೆಚ್ಚಿನ ಸಾಹಿತ್ಯಿಕ ಕಾರ್ಯಕ್ರಮ ಮೂಡಿ ಬರಲಿ ಎಂದು ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮಂಜುಳಾ ಎಸ್ ನಾಯ್ಕ್ರವರು ಘಟಕದ ಮೊದಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿರುವುದು ಸಂತಸ ತಂದಿದೆ. ಇಂಥ ಕವಿಗೋಷ್ಠಿಗಳು ಪ್ರತಿಯೊಬ್ಬರ ಮನೆ ಅಂಗಳದಲ್ಲಿ ಆಯೋಜನೆಗೊಳ್ಳಬೇಕು. ಇದಕ್ಕೆ ಸದಾ ತಮ್ಮ ಸಹಕಾರ ನೀಡುವುದಾಗಿ ಹೇಳಿದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ಶಿಕ್ಷಕ ಓಲ್ವಿನ್ ನೊರನ್ನಾರ್ ಅವರು ಒಬ್ಬ ಶಿಕ್ಷಕನಿಗೆ ಕರೆದರೆ 100 ಜನರಿಗೆ ಕರೆದಂತೆ ಇಂಥ ಕಾರ್ಯಕ್ರಮಗಳಲ್ಲಿ ತಾವು ನೋಡಿ ಕೇಳಿ ತಿಳಿದುಕೊಂಡ ಸಂಗತಿಗಳನ್ನು ಶಾಲೆಯ ಮಕ್ಕಳಿಗೂ ಹೇಳುವ ಮೂಲಕ ಸಾಹಿತ್ಯ ಜಾಗೃತಿಯಲ್ಲಿ ತಮ್ಮ ಅಳಿಲು ಸೇವೆ ಸಲ್ಲಿಸುತ್ತಾರೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ದೀಪಾಲಿ ಸಾಮಂತ್ ರವರು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಎಲ್ಲರೂ ತಮ್ಮ ತಮ್ಮ ಕವನ ವಾಚಿಸುವ ಮೂಲಕ ರಾಷ್ಟ್ರಕವಿ ಕುವೆಂಪುರವರಿಗೆ ನುಡಿನಮನ ಸಲ್ಲಿಸಿ ವಿಶ್ವ ಮಾನವ ದಿನಾಚರಣೆ ಹಾಗೂ ಮನೆ ಅಂಗಳದಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿಸಿದ್ದು ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಕಾರ್ಯಕ್ರಮ ಆಯೋಜಿಸುವ ಇಂಗಿತ ವ್ಯಕ್ತಪಡಿಸಿದರು. ಕವಿಗೋಷ್ಠಿಯಲ್ಲಿ ಸಾಕ್ಷಿ ದೀಪಕ್ ಸಾಮಂತ್, ಗಿರೀಶ್ ಶಿರೋಡ್ಕರ್, ಕಾವ್ಯಕೃಷ್ಣ ಭಟ್ಟ, ನಾಗೇಶ್ ನಾಯ್ಕ್, ವೆಂಕಮ್ಮ ಗಾಂವ್ಕರ್, ಪ್ರಮೋದ್ ನಾಯ್ಕ್, ಆನಂದ್ ಜಿಎನ್, ಕೃಷ್ಣ ಕುಲಕರ್ಣಿ, ಶ್ರದ್ಧಾ ದೀಪಕ್ ಸಾಮಂತ್, ವಿಜಯ್ ಚವ್ಹಾಣ್, ಅಜಯ್ ಶಿರೋಡ್ಕರ್ ಮುಂತಾದವರು ಕವನ ವಾಚಿಸಿದರು. ಭಾವನಾ ಕುಲಕರ್ಣಿ ಪ್ರಾರ್ಥಿಸಿದರೆ, ಗಿರೀಶ್ ಶಿರೋಡ್ಕರ್ ಸ್ವಾಗತಿಸಿದರು. ಆನಂದ್ ಜಿಎನ್ ವಂದಿಸಿದರೆ, ನಾಗೇಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕಾರ್ಯದರ್ಶಿ ಗಿರೀಶ್ ಶಿರೋಡ್ಕರ್ ಮನೆ ಅಂಗಳದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಜೋಶಿ ಹಾಗೂ ಶ್ಯಾಮ್ ಪಾಟೀಲ್ ಸಹಕರಿಸಿದರು.